ಆಲ್ ಆಫ್ ಎ ಸಡನ್ 100 crore ಆಫರ್ ಬಂತು ನನಗೆ ಅರೆಕಟ್ಟಿ ಮಾಡಿದ್ಮೇಲೆ. ತಾಳಿ ಸರ ಮಾಡಿಸ್ಬೇಕು. ಓಕೆ, ಅದಕ್ಕೆ ನನಗೆ ಐ ಥಿಂಕ್ 1 lakh ಬೇಕಾಗಿತ್ತು ದುಡ್ಡು. 20 days ಬ್ಯಾಕ್ ಐ ಸ್ಟಿಲ್ ರಿಮೆಂಬರ್. ನಾನು ಯಾವತ್ತೂ ಅದನ್ನು ಮರೆಯೋದಿಲ್ಲ ಘಟನೆ. ಟಾಟಾ ಕಂಪ್ನಿದು ನನಗೊಂದು ದೊಡ್ಡ ಆರ್ಡ್ರು, 1,15,000 ಆರ್ಡ್ರು. ಆ್ಯಂಡ್ ವೈ ಟಾಟಾ ಈಸ್ ಟಾಟಾ ಅಂತಾರಲ್ಲ, ಅದಕ್ಕೆ ನಾನೇ ಎಕ್ಸಾಂಪಲ್ ಸರ್. ತುಂಬ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿದ್ದಕ್ಕೆ ದೇ ರಿಲೀಸ್ಡ್ ಇಟ್ ಇನ್ 10 days. ಕೋಟಿ ಒಬ್ಬ ಅಂತ ಒಂದು ಸಿನಿಮಾ ಇದೆ ಸರ್, ಅದರಲ್ಲಿ ಸುದೀಪ್ ಒಂದು ಮಾತಾಡಿ, ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಇಸ್ ಮನಿ. The world's best perfume. ನೀವು ದುಡ್ಡಿಲ್ಲ ಅಂದರೆ ಸರ್ ನೀವೇನೂ ಇಲ್ಲ ಸರ್ ಲೈಫಲ್ಲಿ. ಯು ಆರ್ ನಥಿಂಗ್. ನಿಮ್ಗೊಂದು ನಾಯಿನೂ ಬೆಲೆ ಕೊಡಲ್ಲ. ಹೇಳ್ತಾರೆ ನಿಮ್ಗೆ ಅಲ್ರಮ್ ಇಟ್ಕೊಂಡು ಹೇಳ್ಬೇಕು 4 ಗಂಟೆಗೆ ಅಂತ. ದೇವ್ರ ಹೇಳ್ತೀನಿ, ಯಾವ ಅಲ್ರಮ್ಮು ಬೇಡ. ಕ್ವಶನ್ ಇದಿದೆ ಸರ್, ನೀವು ಯಾವ ಅಲ್ರಮ್ಮು ಬೇಡ. ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಮಾಡಬೇಕು ಅಂತಿದ್ರೆ, ನಿಮ್ಗೆ ಎಷ್ಟು ಹುಚ್ಚಿದ್ರೆ ನಿಮ್ಗೆ ನಿದ್ದೆನೇ ಬರೋಲ್ಲ ಫಸ್ಟ್ ಆಫ್ ಆಲು. ಬಿಕಾಸ್ ಆಫ್ ದೆಮ್ ಐ ಆಮ್ ಬಾಸ್. ನನ್ನ ಆಫೀಸಲ್ಲಿ ಅದು ಬಾಸಿಸಮ್ ಎಲ್ಲ ಏನೂ ಇಲ್ಲ. ನನ್ನ ಸ್ಪೆಷಲಿ ಮಕ್ಕಳದೆಲ್ಲ ಇದ್ದರೆ ಎಷ್ಟು ರೂಪಾಯಿಗೋಸ್ಕರ ಆಪ್ರೇಷನ್ ಮಾಡ್ಸೋಕ್ಕಾಗ್ತಿಲ್ಲ ಅಂತ ಹೋಗಿ ಕೇಳು. ಅವ್ರು ಹೇಳ್ತಾರೆ 15,000 ರೂಪಾಯಿ ಇಲ್ಲ ಸರ್, 25,000 ರೂಪಾಯಿ ಇಲ್ಲ ಸರ್, 50,000 ರೂಪಾಯಿ ಇಲ್ಲ ಅಂತ ಹೇಳ್ತಾರೆ. ನೀನು 3 ದಿವಸ ಕಳೆದು ಬರ್ತೀಯ ಅದನ್ನ. ಅವ್ರದ್ದು ಲೈಫು ನೀನು 3 ದಿವಸ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ವಲ, ನಾನು ಚಂದನ್. ಲಾಸ್ಟ್ ಟೈಮ್ ಆಲ್ರೆಡಿ ನಾವು ನಿವೇದನ್ ಸರ್ನ ಕರೆಸಿದ್ವಿ. ಸೊ ಒಂದಷ್ಟು ಮಾತುಕತೆ ಮಾಡಿದ್ದು, ಬಿಸ್ನೆಸ್ ಹೆಂಗೆ ಮಾಡೋದು, ಯಾವ ಥರ ಸ್ಟ್ರಾಟಜಿ ಉಪಯೋಗಿಸ್ಬೇಕು, ಅಥವಾ ಸ್ಟಾರ್ಟಪ್ ಮಾಡೋರು ಹೆಂಗೆ ಮಾಡಬೇಕು, ಅಥವಾ ನಿಮ್ಮ ಫೀಲ್ಡ್ ಯಾವುದು ಅಂತ ತಿಳ್ಕೊಬೇಕು. ಅದನ್ನು ಜೊತೆಗೆ ನಾನು ಒಂದು ಕ್ವಶನ್ ಕೇಳಿದೆ, ಸರ್ ವಾಟ್ ಈಸ್ ಅ ಟರ್ನ್ ಓವರ್ ಅಂತ ಕೇಳಿದ್ರು. ಸೊ ಒಂದು ಫ್ಯೂ ಕ್ರೋರ್ಸ್ ಅಂತ ಹೇಳಿದರು. ಬಟ್ ಕ್ರೋರ್ಸ್ ಅಂದಾಗ ನಮ್ಮ ಕಿವಿ ಒಂದು ಸ್ವಲ್ಪ ನಿಮ್ರುತ್ತೆ. ಕೋಟಿ ಮಾಡಿದಾರ ಬರೋಲ್ಲ ಬಿಸ್ನೆಸ್ಸಲ್ಲಿ. ಸರ್ ನಾವು ಅವ್ರನ್ನ ಕೇಳೋಣ ಇವತ್ತು. ಸರ್ ವಾಟ್ಸ್ ಯೋರ್ ಫಸ್ಟ್ ಅರ್ನಿಂಗ್, ಫಸ್ಟ್ ಕ್ರೋರ್ ಮಾಡಿದಾಗ ಹೆಂಗೆ ಮಜಾ ಇತ್ತು ಸರ್ ಅಂತ ಕೇಳೋಣ. ಸರ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಗೇನ್. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಒನ್ ಸಿಂಪಲ್ ಕ್ವಶನ್. ಕ್ರೋರ್ ಅಂದಿದ ತಕ್ಷಣ ಕೆಲವರಿಗೆ ದುಡ್ಡು ಅನ್ನೋದು ಒಬ್ಬಿಯಸ್ಲಿ ಕಿವಿ ನಿಮ್ಮಿರುತ್ತೆ. ಕೋಟಿ ಮಾಡೋರು. ಸರ್ ನೆನಪಿದೆ ಸರ್, ದ ಫಸ್ಟ್ ಬಿಸ್ನೆಸ್ ವಿಚ್ ವಾಸ್ ಮೈಟ್ ಬಿ ಅ ಚೆಕ್ ಆರ್ ಮೈಟ್ ಬಿ ಕ್ರೆಡಿಟ್, ಅದು ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ ಸರ್? ಚಂದನ್ ಆ್ಯಕ್ಚುಲಿ ನನಗೆ ಸ್ಟಿಲ್ ಕೋಟಿದು ನನಗೆ ಅಷ್ಟು ಹ್ಯಾಪಿನೆಸ್ ಕೊಟ್ಟಿಲ್ಲ. ಓಕೆ, ನನಗೆ ಆಲ್ ಆಫ್ ಎ ಸಡನ್ 100 crore ಆಫರ್ ಬಂತು ನನಗೆ ಅರೆಕಟ್ಟಿ ಮಾಡಿದ್ಮೇಲೆ. 100 crore ಸಡನ್ ಬಂದಿರೋದು ನನಗೆ. ಓಕೆ, ನನಗೆ ನಿಜವಾಗ್ಲೂ ಅದು ಯಾವುದು ನನಗೆ ಲೈಫಲ್ಲಿ ಖುಷಿ ಕೊಟ್ಟಿದ್ದಲ್ಲ. ದ ಒನ್ ಬಿಸ್ನೆಸ್ ನಂದು ಫಸ್ಟ್ ನಂದು ಮದುವೆ ಡೇಟ್ ಇತ್ತು. ಓಕೆ, ನನ್ನ ಮದುವೆ ಡೇಟಾಗಿ ಇಟ್ಟಿದ್ವಿ ನಾವು. ಅಂದರೆ ಗೊತ್ತಲ್ಲ, ಕಾಂಪ್ಲಿಕೇಟೆಡ್ ಇತ್ತು. ನಮ್ಮದು ಕಾರ್ ಪರ್ಫ್ಯೂಮ್ ಅಷ್ಟೇ ಬಿಸ್ನೆಸ್ ನಡೀತಾ ಇತ್ತು ಅವಾಗ. ಕಾರ್ ಪರ್ಫ್ಯೂಮ್ ಬಿಸ್ನೆಸ್ ನಡೀತಾ ಇತ್ತು. ಓಕೆ, ದುಡ್ಡಿಲ್ಲ, ರೈಟ್. ಸೊ ತಾಳಿ ಸರ ಮಾಡಿಸ್ಬೇಕು. ಓಕೆ, ಅದಕ್ಕೆ ನನಗೆ ಐ ಥಿಂಕ್ 1 lakh ಬೇಕಾಗಿತ್ತು ದುಡ್ಡು. ಸೊ 20 days ಬ್ಯಾಕ್ ಐ ಸ್ಟಿಲ್ ರಿಮೆಂಬರ್. ನಾನು ಯಾವತ್ತೂ ಅದನ್ನು ಮರೆಯೋದಿಲ್ಲ ಘಟನೆ. ಓಕೆ, ಟಾಟಾ ಕಂಪ್ನಿದು ನನಗೊಂದು ದೊಡ್ಡ ಆರ್ಡ್ರು, 1,15,000 ಆರ್ಡ್ರು. ದಟ್ ವಾಸ್ ದ ಫಸ್ಟ್ ಬಿಗ್ ಆರ್ಡರ್ ಇನ್ ಮೈ ಲೈಫ್. 1,15,000 rupees. ಆ್ಯಂಡ್ ವೈ ಟಾಟಾ ಈಸ್ ಟಾಟಾ ಅಂತಾರಲ್ಲ, ಅದಕ್ಕೆ ನಾನೇ ಎಕ್ಸಾಂಪಲ್ ಸರ್. ನಾನು ಆ ಟಾಟಾದ ಎಕ್ಸಿಕ್ಯೂಟಿವ್ ಹತ್ರ ಹೇಳಿದೆ, ಸರ್ ನಾನು ಮಾಡಿಕೊಡ್ತೀನಿ ಪ್ರಾಡಕ್ಟು, ಬಟ್ ಐ ಒನ್ ರಿಕ್ವೆಸ್ಟ್. ಅದು 2 months ಅವ್ರದ್ದು ಬಿಲ್ಲಿಂಗ್ ಪೀರಿಯಡು. ಸರ್ ಇಟ್ಸ್ ಮೈ ರಿಕ್ವೆಸ್ಟ್, ನನಗೆ ಮದುವೆ ಇದೆ, ನಂದು ತುಂಬ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿದ್ದಕ್ಕೆ ದೇ ರಿಲೀಸ್ಡ್ ಇಟ್ ಇನ್ 10 days. ಓಕೆ, ಅದರಲ್ಲಿ ನಾನು ಹೋಗಿ ನನ್ನ ವೈಫ್ಗೆ ತಾಳಿ ಸರ ಮಾಡಿಸ್ಕೊಂಬಂದಿದ್ದು. ದಟ್ ಮನಿ ಐ ವಿಲ್ ನೆವರ್ ಫರ್ಗೆಟ್ ಇನ್ ಮೈ ಲೈಫ್. ನಾನು ಇವತ್ತು ಎಷ್ಟು ಕೋಟಿ ಬೇಕಾದ್ರೆ ನೋಡಿರ್ಬೋದು, ಎಷ್ಟು ಕೋಟಿ ಬಗ್ಗೆ ಮಾತಾಡ್ತೀವಿ, ಬಟ್ ದಟ್ 1,15,000 ಹ್ಯಾಸ್ ದಟ್ ವಾಸ್ ಲೈಕ್ ನನಗೆ ಐ ಕ್ಯಾನ್ ದಟ್ ವಾಸ್ ಮನಿ. ನನ್ನ ಲೈಫಲ್ಲಿ ಅದು ಆ ದುಡ್ಡು ನಾನು ಮರೆಯೋದೇ ಇಲ್ಲ ಸರ್, ನಾನು ಮರೆಯೋದೇ ಇಲ್ಲ. ದಟ್ಸ್ ವೈ ಟಾಟಾ ಇಸ್ ಟಾಟಾ. ದಟ್ಸ್ ವೈ ಐ ಹ್ಯಾವ್ ಹೈ ರೆಸ್ಪೆಕ್ಟ್ ಫಾರ್ ಟಾಟಾ. ನಾನು ಇವತ್ತು ಯಾರೋ ಟಾಟಾ ಕಂಪ್ನಿದು ಆರ್ಡ್ರ್ ಬಂದರೆ ಅವ್ಗೆ ಹೆಂಗೆ ಕಮ್ಮಿ ಮಾಡಪ್ಪ ನೀನು ಅಂತೀನಿ. ಸರ್ ಆ ಮೂಮೆಂಟಲ್ಲಿ ನನಗೆ ಇವತ್ತು ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಆ ಲೈಫಲ್ಲಿ, ಅವ್ರ ಜೊತೆ ಇವತ್ತು ಹಾಗೆ ಇದ್ದೀನಿ. ಓಕೆ, ನಾನು ಇವತ್ತಿಗೂ ಐ ಡೋಂಟ್ ಕೇರ್. ನಾನು ಯಾರಿಗೂ ಲೈಫಲ್ಲಿ ಕಾಯಲ್ಲ. ನಾನು ಕಾಯೋದೇ ಇಲ್ಲ ಸರ್. ನಾನು ಕಾಯೋದನ್ನು ಆಗಲ್ಲ. ನನಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಯಾಕಂದರೆ ನನಗೆ ಕಾಯಿಸಿ ಅವ್ರು ಮೀಟ್ ಮಾಡೋಕ್ಕೆ ಕಾಯಿಸಿ ನನಗೆ ಆ ಥರ ಫ್ರಸ್ಟ್ರೇಷನ್ ಬರ್ಸ್ಬಿಟ್ಟಿದ್ದಾರೆ. ಓಕೆ, ನಾನು ಯಾರಿಗೂ ಕಾಯಲ್ಲ. ಸೇಮ್ ಟೈಮ್ ನಾನು ಯಾರನ್ನೂ ಕಾಯಿಸಲ್ಲ. ಸೂಪರ್. ನಾನು ಯಾರನ್ನೂ ಕಾಯಿಸಲ್ಲ. ನಾನು ಆನ್ ಟೈಮ್ ನಾನು ಅಲ್ಲಿದ್ದೇ ಇರ್ತೀನಿ. 10 ನಿಮಿಷ ಲೇಟ್ ಆದರೂ ನಾನು ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಹೇಳ್ತೀನಿ. ಓಕೆ, ದಟ್ ಇಸ್ ದ ರೆಸ್ಪೆಕ್ಟ್. ಬಂದುಬಿಡ್ತೀನಿ ನನ್ನ ಹತ್ರ. ಓಕೆ, ಸೊ ನಾನು ಇವತ್ತಿಗೂ ನನ್ನ ಫ್ರೆಂಡ್ಸ್ ಇದ್ದಾರೆ, ಹಳೆಯ ಫ್ರೆಂಡ್ಸ್ಗಳೆಲ್ಲ, ಅವ್ರು ಬೇಕಾದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕಾಯಿಸಿದ್ರು ನಾನು ಕಾಯ್ತಾ ಕೂತಿರ್ತೀನಿ ಬೇಕಾರೆ. ಯಾಕೆಂದರೆ ನನಗೆ ಅವ್ರು ಇಲ್ಲ ಅಂದರೆ ನಾನು ಇಲ್ಲಿಲ್ಲ. ಓಕೆ, ನಾವು ಇವತ್ತು ಏನೇ ಬೆಳೆದಿರ್ಬೋದು, ಎಷ್ಟೇ ಬೆಳೆದಿರ್ಬೋದು, ಬಟ್ ಆ ಪೀರಿಯಡಲ್ಲಿ ಅವ್ರು ನಂಗೆ ಹೆಲ್ಪ್ ಮಾಡಿರಲಿಲ್ಲ ಅಂದರೆ
ನಾನು ಇವತ್ತು ಇಲ್ಲಿ ಬಂದು ಕೂತ್ಕೊಂತಿಲ್ಲ, ನಿಮ್ಮ ಜೊತೆ ಮಾತಾಡ್ತಾನೆ ಇರಲಿಲ್ಲ. ಎಕ್ಸಾಕ್ಟ್ಲಿ ಸರ್. ಹೂ ಸ್ಟ್ಯಾಂಡ್ಸ್ ವಿತ್ ಯು Yes. ಆನ್ ದ ಡೇ. ಅವತ್ತು ನಿಮ್ಮ ಜೊತೆಗೆ ಇಲ್ಲ ನಿವೇದನ ಏನೋ ಮಾಡ್ತಾನೆ, ನಾನು ಅವನ ಜೊತೆ ನಿಂತ್ಕೋಬೇಕು, ಹೀ ಈಸ್ ಡೂಯಿಂಗ್ ಸಮಥಿಂಗ್. ನಿಮ್ಮನ್ನು ಡಿಮೋಟಿವೇಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮೋಟಿವೇಟ್ ಮಾಡೋಕೆ ಒಬ್ಬ ಇದ್ರು ಸಾಕಲ್ಲ. ಸಿ ವಿತೌಟ್ ಆಸ್ಕಿಂಗ್ ಎನಿಥಿಂಗ್, ನೀ ಏನಕ್ಕೋಸ್ಕರ ಇಲ್ಲಿ ಹೋಗ್ತಿದ್ದೀವಿ, ಈಗ ಚಿಕ್ಕಪೇಟೆಗೆ ಹೋಗ್ತಿದ್ದೆ, ಅವ್ನು ನೂತನ ಜೊತೆ ಚಿಕ್ಕಪೇಟೆ, ನೀ ಏನಕ್ಕೋಸ್ಕರ ಹೋಗ್ತಿದ್ಯಾ, ನಾನು ನಿನ್ನ ಜೊತೆ ಬರಬೇಕಾ ಅಂತ ಒಂದು ದಿವಸನೂ ಕೇಳಿಲ್ಲ. ಓಕೆ, ದಟ್ ಇಸ್ ವಾಟ್ ರಿಕ್ವೈರ್ಮೆಂಟ್ ಅಲ್ಲ. ನಾನು ಅದಕ್ಕೆ ನಾನು ಫುಟ್ಪಾತಲ್ಲಿ ತಿಂತಿದ್ದೆ ನನಗೆ ಬಿಸ್ನೆಸ್ ಸಕ್ಸಸ್ಗಿಂತ ಮುಂಚೆ. ಸೊ ಇವತ್ತಿಗೂ ಒಂದು ತಿಂಗಳಲ್ಲಿ ಒಂದು ಸತಿ ಅಲ್ಲೋಗಿ ಅದೇ ಫುಟ್ಪಾತಲ್ಲಿ ಅವ್ರ ಜೊತೆ ನಿಂತ್ಕೊಂಡು ತಿನ್ಬರ್ತೀನಿ ನಾನು. ಬಿಕಾಸ್ ಐ ಶುಡ್ ನೋ ವೇರ್ ಐ ಕೇಮ್ ಫ್ರಮ್. ಆವಾಗ ನಾವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಅಲ್ವಾ, ಇಲ್ಲ ನಾವು ರೆಸ್ಪೆಕ್ಟ್ ಕೊಡಲ್ಲ ಬೇರೆಯವ್ರಿಗೆ. ಕರೆಕ್ಟ್. ಸೊ ಹಂಗಾಗಿ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ರೂಲ್ಸ್. ಸರ್, ಕೋಟಿ ಒಬ್ಬ ಅಂತ ಒಂದು ಸಿನಿಮಾ ಇದೆ ಸರ್, ಅದರಲ್ಲಿ ಸುದೀಪ್ ಒಂದು ಮಾತಾಡಿ, ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಇಸ್ ಮನಿ. ನಿಮ್ಮ ಪ್ರಕಾರ ದುಡ್ಡು ಏನು ಸರ್? ನಿಮ್ಮ ಪ್ರಕಾರ ಮನಿ, ವಾಟ್ ಈಸ್ ಮನಿ? ಸಿ, ದುಡ್ಡು ತುಂಬ ಇಂಪಾರ್ಟೆಂಟ್. ಓಕೆ, ನಿಮ್ಮ ಐಡೆಂಟಿಟಿ ಅದು. ನಿಮಗೆ ದುಡ್ಡಿದ್ರೆ ರೆಸ್ಪೆಕ್ಟೇ ಬೇರೆ, ದುಡ್ಡಿಲ್ಲ ರೆಸ್ಪೆಕ್ಟ್ ಬೇರೆ, ಆಯಿತಾ? ಸೊ ನಾನು ಯಾವುದೋ ಒಂದು ಹೇಳ್ತಾ ಇದ್ದೆ, ಹೆಂಗೆ ಜನದ ಹೆಂಗೆ ಗೊತ್ತಾ, ನಿಮಗೆ ಕೆಲವ್ರು ಇರ್ತಾರೆ ದುಡ್ಡಿಗೂ ರೆಸ್ಪೆಕ್ಟ್ ಕೊಡಲ್ಲ, ಏನೂ ಇಲ್ಲ, ಅವ್ರ ಮೈಂಡ್ ಸೆಟ್ಟೇ ಹೊಟ್ಟೆ ಕಿಚ್ಚಿಂದು. ಫಸ್ಟ್ ನಿಮ್ಮ ಹತ್ರ ಮಾತಾಡಲ್ಲ. ಏನಕ್ಕೆ ಮಾತಾಡಲ್ಲ? ನೀವೇನು ಬೆಳೆದಿಲ್ಲ, ಅವನ ಹತ್ರ ಎಂತ ಮಾತಾಡೋದು, ಅವ್ನು ಏನಿದಾನ, ಏನೋ ಅವನು ಅಂತ ಮಾತಾಡಲ್ಲ. ನೀವು ನೀವು ಬೆಳೆಯೋಕ್ಕೆ ಸ್ಟಾರ್ಟ್ ಆಗಲಿ, ನೀವು ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತೀವಿ, ನನ್ನ ಮಗ ಬೆಳೀತಿದ್ದಾನಲ್ಲ, ಆ ಹೊಟ್ಟೆ ಕಿಚ್ಚಿ ಮಾತಾಡಲ್ಲ. ಇನ್ನು ಬೆಳೆದ್ಮೇಲೆ ಅವನ ಹತ್ರ ಮಾತಾಡೋ, ಅವನಿಗೆ ಗಾಂಚಲಿ ಹಂಗೆ ಮಾತಾಡಲ್ಲ, ರೂಮರ್. ಹಾಂ, ಹಾಗೆ ಅಂಥವ್ರು ಇರ್ತಾರೆ. ಹೌದು. ಸೊ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಮನಿ ಗಿವ್ಸ್ ಎನ್ ಐಡೆಂಟಿಟಿ. ಹಾಗಂತ ಮನಿ ಹಿಂದೆ ಹೋಗೋದು ತುಂಬ ತಪ್ಪು. ಕರೆಕ್ಟ್. ಓಕೆ, ಮನಿ ಈಸ್ ರಿಕ್ವೈರ್ಡ್, ಬಟ್ ಅದಕ್ಕೋಸ್ಕರನೇ ನಾವು ವರ್ಕ್ ಮಾಡ್ತೀವಿ ಅಂದರೆ ಮನಿ ಬರೋಲ್ಲ. ಕರೆಕ್ಟ್. ನೀವು ಪ್ಯಾಷನ್ಗೋಸ್ಕರ ವರ್ಕ್ ಮಾಡಬೇಕು, ಅದರಿಂದ ಮನಿ ಬರಬೇಕು. ದ್ಯಾಟ್ ಸ್ಯಾಟಿಸ್ಫ್ಯಾಕ್ಷನ್. ಬಟ್ ಒಂದಂತೂ ನಾನು ಇಷ್ಟು ನನ್ನ ಜರ್ನಿಲಿ ಕಲ್ತಿರೋದು, ಮನಿ ಈಸ್ ಎವ್ರಿಥಿಂಗ್ ಕರೆಂಟ್ಲಿ. ಓಕೆ, ಮನಿ ಈಸ್ ಎವ್ರಿಥಿಂಗ್. ನೀವು ದುಡ್ಡಿಲ್ಲ ಅಂದರೆ ಸರ್ ನೀವು ಏನೂ ಇಲ್ಲ ಸರ್ ಲೈಫಲ್ಲಿ, ಯು ಆರ್ ನಥಿಂಗ್. ನಿಮ್ಗೊಂದು ನಾಯಿನೂ ಬೆಲೆ ಕೊಡಲ್ಲ. ಕರೆಕ್ಟ್. ಆ ಥರ ಆಗಿದೆ ಈಗ. ಕರೆಕ್ಟ್ ಸರ್. ಸೊ ಮುಂಚಿತ್ತು ಸರ್ ದುಡ್ಡಿಲ್ಲ ಅಂದರೆ ನೀವು ದುಡ್ಡಿಲ್ಲ ಅಂದರೆ ಪರವಾಗಿಲ್ಲ, ಹೆಸರು ಮಾಡ್ಕೋಬೇಕು, ಹೌದು. ಹಂಗೆ ಮಾಡಬೇಕು ಅಂತ. ಈಗ ಹಂಗೆಲ್ಲ ಇಲ್ಲ, ಇಟ್ಸ್ ಕಲಿಯುಗ ಅಂತಲ್ಲ ಅದು. ದುಡ್ಡಿರಬೇಕು, ದುಡ್ಡಿರಬೇಕು, ಮತ್ತು ದುಡ್ಡು ನೀವು ಶೋ ಆಫ್ ಮಾಡಬೇಕು. ಕರೆಕ್ಟ್. ಶೋ ಆಫ್ ಮಾಡಬೇಕು ಅದನ್ನು. ಕರೆಕ್ಟ್. ನಿಮ್ಗೊಂದು ಒಳ್ಳೆ ಕಾರ್ ಇರಬೇಕು. ಓಕೆ, ಸೊ ಒಂದು 2-3 ಗೋಲ್ಡ್ ಚೈನ್ ಹಾಕಿರಬೇಕು. ಓಕೆ, ಮತ್ತು ನೀವು ಗ್ಲಾಸ್ ಇಳಿಸ್ದೇ ಹೋಗಬೇಕು. ಕಾರಲ್ಲಿ ಹೋಗ್ಬೇಕಾದ್ರೆ ಗ್ಲಾಸ್ ಇಳಿಸ್ಬಾರ್ದು. ಎ ಸಿ ಹಾಕ್ಕೊಂಡು, ಕಾರಿಗೆ ಪೆಟ್ರೋಲ್ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಎ ಸಿ ಹಾಕ್ಕೊಂಡೆ ಕಾರ್ ಇಳಿಸ್ದೇ ಹೋಗಬೇಕು. ಕರೆಕ್ಟ್. ಅದೆಲ್ಲ ಒಂದಿಷ್ಟು ಪಾಲಿಸೀಸ್ ಇದೆ. ಕರೆಕ್ಟ್. ಅದಿದ್ದರೆ ನಿಮ್ಮ ರೆಸ್ಪೆಕ್ಟ್ ಜಾಸ್ತಿ. ಕರೆಕ್ಟ್ ಸರ್. ಮತ್ತು ಇಳಿದು ಹಿಂಗೆ ಬರೀ ಹಿಂಗೆ ಕೈ ಮಾಡಬೇಕಷ್ಟೇ, ಹಿಂಗೆ ಜಾಸ್ತಿ ಹಿಂಗೆ ಅನ್ಬೇಕು, ಅವಾಗ ನಿಮ್ಮ ಬೆಲೆ ಜಾಸ್ತಿ. ಇಳಿದು ನೀವಾಗ ಏನಣ್ಣ ಚೆನ್ನಾಗಿದೆಯಾ ಅಂತ ಮಾತಾಡಿದೆ, ಈಗ ನನ್ನ ಮಗ ಸಕ್ಸಸ್ ಇಲ್ಲ ಕಡೋನು, ಸುಮ್ಮನೆ ಆತ ಬಂದ, ಇದೆಲ್ಲ ಮನಿಯಿಂದ ಬರುತ್ತೆ. ಕರೆಕ್ಟ್ ಸರ್. ಸೊ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒನ್ ಥಿಂಗ್ ಯು ಆರ್ ಎಕ್ಸ್ಪ್ರೆಸ್ಡ್, ಒಂದು ಟಾಟಾ ಸರ್ದು ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಸರ್. ಅಗೇನ್ ಐ ಜಸ್ಟ್ ವಾಂಟ್ ಆಸ್ಕ್ ಯು ಅಬೌಟ್ ಮನಿ, ದುಡ್ಡು ಸರ್. ಯಾವ್ದಾರ ಒಂದು ಈ ದುಡ್ಡಿಂದ ಅವಮಾನ ಸರ್, ಇಲ್ಲ ನನಗೆ ಅವತ್ತು ದುಡ್ಡಿರಬೇಕಿತ್ತು ಇವನು ಅವಮಾನ ಮಾಡಿರೋದಕ್ಕೆ ಅಂದಾಗ, ಆ ದುಡ್ಡಿನ ಮಹತ್ವ ನಿಮಗೆ ಇಲ್ಲ, ದುಡ್ಡೇ ಇಂಪಾರ್ಟೆಂಟು ಮನುಷ್ಯನಿಗೆ ಅನ್ನೋದು ಅನ್ಸಿದ ದಿನ ನಿಮಗೆ ಯಾವತ್ತು ಸರ್? ತುಂಬ ಸತಿ ಅನಿಸಿದೆ ಸರ್. ವೆನ್ಸ್ ನೀವು ಸ್ಟ್ರಗಲಿಂಗ್ ಸ್ಟೇಜ್ ನಾನು ಕೇಳಿದ್ದು ನಾನು. ಸ್ಟ್ರಗ್ಲಿಂಗ್ ಸ್ಟೇಜಲ್ಲಿ ತುಂಬ ಅದನ್ನು ಹೇಳ್ದಲ್ಲ, ಜನ ಏನೇನೋ ಕೆಟ್ಟದಾಗಿ ಹೇಳ್ತಾರಲ್ಲ ನಿಮ್ಮ ಹತ್ರ. ಸೊ ಆ ಟೈಮಲ್ಲಿ ಅನಿಸುತ್ತೆ, ದುಡ್ಡು ಬೇಕಲೇ ಮನುಷ್ಯನಿಗೆ, ದುಡ್ಡಿರಬೇಕು, ದುಡ್ಡಿಲ್ಲ ಅಂದರೆ ಏನೂ ಇಲ್ಲ, ನೀನೇನೂ ಇಲ್ಲ ಅಂತ. ಬಟ್ ಒಂದು ಸತಿ 2 ಸ್ಟೇಜ್ ಸರ್. ನಿಮ್ಮ ಹತ್ರ ಏನು ಇಲ್ದಿದ್ದಾಗ ಏನು ಅನಿಸುತ್ತೆ, ದುಡ್ಡಿರ್ಬೇಕು ಮನುಷ್ಯನ ಹತ್ರ. ದುಡ್ಡಿದ್ರೆ ಮಾತ್ರ ಎಲ್ಲ, ಪವರ್, ಮನಿ, ಬೆಲೆ ಕೊಡ್ತಾರೆ ಅಂತ ಅನಿಸುತ್ತೆ. ಅದೆಲ್ಲ ಬಂದಮೇಲೆ ಒಂಥರ ಚೇಂಜ್ ಆಗಿಬಿಡುತ್ತೆ. ಹೌದು. ಅದೆಲ್ಲ ಬಂದಮೇಲೆ ಫುಲ್ ಚೇಂಜ್ ಆಗಿಬಿಡುತ್ತೆ. ಕರೆಕ್ಟ್. ದುಡ್ಡಿಂದ ಏನು ತೊಗೊಳಕ್ಕಾಗತ್ತೆ ಅಂತ ಅನಿಸುತ್ತೆ. ಬಟ್ ಅದು ಬರಬೇಕು, ನೀವು ದುಡ್ಡಿರಬೇಕು. ಹೌದು. ಕರೆಕ್ಟ್. ಹೌದು. ಎಲ್ಲ ಹೇಳ್ತೀವಿ, ಕತೆ ಹೇಳ್ತೀವಿ ಸರ್ ನೀವು, ಹಂಗೆ ಹಿಂಗೆ ನೀವು ದುಡ್ಡು ಏನಕ್ಕೆ ಇಂಪಾರ್ಟೆಂಟು ಅಂತ. ಅದನ್ನು ದುಡ್ಡು ಇಂಪಾರ್ಟೆಂಟ್ ಇಲ್ಲ ಅಂತ ರಿಯಲೈಸ್ ಆಗೋಕ್ಕೆ ನೀವು ದುಡ್ಡು ಮಾಡಬೇಕು ಫಸ್ಟು. ಕರೆಕ್ಟು. ಈ ಹುಡುಗರುಗಳಿಗೆ ಸರ್, ನಾನು ಯೂತ್ಸ್ನ ಆ್ಯಕ್ಚುಲಿ ಮೋಟಿವೇಟ್ ಮಾಡೋಕ್ಕೆ ಹೇಳ್ತೀನಿ. ಇದನ್ನು ಪ್ರೀತಿ ಮಾಡ್ತಿರ್ತಾರೆ ಸರ್ ಅವರು. ಅವ್ರು ಅಂತಾರೆ, ನಾನು ಏನಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹಿಂದೆ ಓಡಿ ಬರ್ತೀನಿ ನಾನು ಅಂತೆಲ್ಲ ಹೇಳೋರು ಕೇಳಿರ್ತೀರ ನೀವು. ಬಿಕಾಸ್ ಯು ಆರ್ ಲವ್ ಮ್ಯಾರೇಜ್, ನಾನು ಅದಕ್ಕೆ ಹೇಳ್ತೀನಿ. ಈಗ ಪ್ರೆಸೆಂಟು ಸರ್, ಈಗ ಹೆಂಗೆ ಯೋಚನೆ ಆಗಿದೆ ಅಂತಂದರೆ, ಏನಿಲ್ಲ ನಿನ್ನ ಹತ್ರ ಅನ್ನೋದು ಸ್ಟಾರ್ಟ್ ಆಗಿದೆ ಸರ್. ಯೂತ್ಸ್ ಏನಾದರೂ ಹೇಳೋದಿತ್ತು ಅಂದರೆ, ಹೌ ದೇ ಶುಡ್ ಬಿಲ್ಡ್ ದೇರ್ ಕೆರಿಯರ್, ಹೆಂಗೆ ಮಾಡ್ಕೊಂಡ್ರೆ ಒಳ್ಳೇದು ಸರ್ ಅದನ್ನು? ಒಂದು ನಮ್ಮ ಜನಗಳಿಗೆ ಏನಾಗಿದೆ, ನಮ್ಮ ಯೂತ್ಸಿಗೆ ಫಾಸ್ಟ್ ಮನಿ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಹೌದು. ದಟ್ಸ್ ರಾಂಗ್. ಫಾಸ್ಟರ್ ಮನಿ ಏನೂ ಬರೋಲ್ಲ. ಆ್ಯಂಡ್ ಮೋರ್ ಓವರ್ ನಮಗೇನಾಗುತ್ತೆ, ನಾವು ಐಡಿಯಾನ ಕಾಪಿ ಮಾಡ್ತೀವಿ. ಈಗ ನಿಮಗೆ ಒಂದು ಎರಾ ಥರ, ನಮ್ದು ಎರಾ ಅಂತ ಹೇಳ್ತೀವಲ್ಲ, ಎರಾ ಥರ. ಈಗ ಮಧ್ಯದಲ್ಲೊಂದು ಟೀ ಎರಾ ಬಂತು ನಿಮಗೆ.
ಎಲ್ಲದೂ ಟೀ ಅಡ್ಡ ಮಾಡಿದ್ರು, ಟೀ ಬೆಂಚು, ಟೀ ಕಾಫಿ, ಟೀ ಅದು ಅಡ್ಡ, ಈ ಅಡ್ಡ, ಟೀ ಕುಡಿ ಎಲ್ಲ ಗುರು ಆ ಗುರು ಈ ಗುರು ಎಲ್ಲ ಟೀ. ಈಗ ಅದೇ ಟೀ ಯಾವುದು ನಮಗೆ ಇವತ್ತಿಗೂ ಅವ್ನು ಹಾಕೋದ ತಕ್ಷಣ ಅವ್ನು ಟೀಗೆ ಮಾಡಿಕೊಟ್ಟು ಅದೇ ಟೀ, ಅಷ್ಟೇ. ಅದೇ ಟೀ. ಸೊ ಈಗ ಒಂದು ಎರ ಥರ ಬಂದ್ಬಿಡುತ್ತೆ. ಈಗ ಇನ್ನೇನೋ ಒಂದು ಎರ ಬಂದಿದೆ, ಆದಿರ ಆಮೇಲೆ ಒಂದು ಮಧ್ಯದಲ್ಲಿ ಮಿಲೆಟ್ಸ್ ಬಂತು ನಿಮಗೆ. ಹೌದು ಹೌದು ಯಾವನೊಬ್ಬ ಮಾಡ್ದ ಅವ್ನು ಕಾಫಿ ಮಾಡ್ದ, ಮಿಲೆಟ್ಸ್ ಮಿಕ್ಸು ಅದು ಮಿಕ್ಸು ಇದು ಮಿಕ್ಸು ಅಂತ ಹೊಡೆದ್ರು. ಸೊ ಇದಾಗಬಾರ್ದು. ಇದಾದರೆ ನೀವು ಮಾರ್ಕೆಟಲ್ಲಿ ನೀವು ಸಸ್ಟೈನ್ ಆಗೋಕ್ಕಾಗಲ್ಲ. ಆ್ಯಂಡ್ ಶಾರ್ಟ್ ಫಾರ್ಮಲ್ಲಿ ಯಾವ ದುಡ್ಡು ಮಾಡೋಕ್ಕೂ ಆಗಲ್ಲ. ಸೊ ಲಾಂಗ್ ಟರ್ಮ್ ಯೋಚನೆ ಮಾಡಬೇಕು. ವೇರ್ ಇಸ್ ದ ಪ್ರಾಬ್ಲಮ್ ದೆರ್ ಇಸ್ ಅನ್ ಆಪರ್ಚುನಿಟಿ. ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿ ಅಲ್ಲಿ ನಾವು ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡಾಗ ಮಾಡಿದ್ರೆ ಬಿಸ್ನೆಸ್ ಆಗುತ್ತೆ. ಇಲ್ಲಾಂದರೆ ಯಾವ ಬಿಸ್ನೆಸ್ಸು ರನ್ ಆಗೋಲ್ಲ. ಆ್ಯಂಡ್ 6 ಮಂತಲ್ಲಿ ನನಗೆ 10 ಕೋಟಿ ದುಡಿತೀವಿ ಇದೆಲ್ಲ ಏನಿಲ್ಲ. ನಿವೇದನ್ ಇವತ್ತು ಹೇಳ್ತಾರೆ ನಿವೇದನ್ ಅಷ್ಟು ಕೋಟಿ ಇದೆ ಇಷ್ಟು ಕೋಟಿ ಇದೆ ಅಂತ. ಬಟ್ ಅದನ್ನು ಈ ಸಕ್ಸಸ್ ಬರೋಕ್ಕೆ ನಾನು 12 ವರ್ಷ ಸ್ಟ್ರಗಲ್ ಮಾಡಿದ್ದೀನಿ. ಕರೆಕ್ಟ್ 12 ವರ್ಷ ಯಾವುದು ಇನ್ಸ್ಟೆಂಟಾಗಿ ಸಿಗುತ್ತೆ ಅದು ಜಾಸ್ತಿ ಉಳಿಯಲ್ಲ. ಸೊ ನಾನು ಹೇಳಿದ್ರೆ ವೆನ್ ಯು ಸಿ ಮೂವಿ ದರ್ ಇಸ್ ಒಂದು ಮೂವಿ ಅಲ್ಲ ಅವ್ರದ್ದು ಡೆಕ್ಕನ್ ಏರ್ವೇಸ್ ಅಂತ ಬಂದಿದೆ ಗೊತ್ತಾ? ಓಕೆ, ಡೆಕ್ಕನ್ ಏರ್ವೇಸ್ 3 hours ಮೂವಿ ದಟ್ ವಿಲ್ ಇನ್ಸ್ಪೈರ್ ಯು. ಬಟ್ ಆ 3 hours ಅವ್ರು ಮೂವಿ ಮಾಡೋಕ್ಕೆ ಅವ್ರು 30 ವರ್ಷ ಸ್ಟ್ರಗಲ್ ಮಾಡಿದ್ದಾರೆ. 3 ಗಂಟೆ ನಾವು ನೋಡಿಬಿಟ್ಟು ಹೆಂಗಿದ್ದು ಹೆಂಗಾಗ್ಬಿಟ್ಟಲ್ಲ ಅಂತ ಅನ್ಕೊಳ್ತೀವಿ. ಸರ್ ಹಂಗಾರೆ ನಾವು ಅನ್ಕೊಂಡಿದ್ದೆಲ್ಲ ಸುಳ್ಳ ಸರ್. ಏನು ನಾವು ಒಂದು ಸೂರ್ಯವಂಶ ಸಿನಿಮಾ ನೋಡ್ತಿದ್ವಿ, ನೆನಪಿರ್ಬೇಕು ನಿಮಗೂ ಕೂಡ, ವಿಷ್ಣುವರ್ಧನ್ ಸರ್. ಹಾಂ, ಬಸ್ ಒಂದು ಹಾಡಲ್ಲಿ ಒಂದು ಬಸ್ಸನ್ನ ಕಟ್ಟಿ ಅದೇ ಸಿನಿಮಾ ಅಷ್ಟೇ. ಅದು ಸಿನಿಮಾ ರಿಯಲ್ ಲೈಫಲ್ಲಿ ಆಗಲ್ಲ. ರಿಯಲ್ ಲೈಫಲ್ಲಿ ನೀವು ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಮೈಂಡಲ್ಲಿ ಇರಬೇಕು. ನಾನು ಏನು ಆಗಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಆ ಮೈಂಡಲ್ಲಿ ನಿಮ್ಮದು ಫುಲ್ ಮೈಂಡಲ್ಲಿ ಇದ್ದರೆ ನಿಮ್ಮ ನಿದ್ದೆ ಮಾಡೋಕ್ಕೆ ಅದೇ ಬಿಡಲ್ಲ. ಹೇಳ್ತಾರೆ ನಿಮ್ಗೆ ಅಲ್ರಮ್ ಇಟ್ಕೊಂಡು ಹೇಳ್ಬೇಕು 4 ಗಂಟೆಗೆ ಅಂತ. ದೇವ್ರ ಹೇಳ್ತೀನಿ ಯಾವ ಅಲ್ರಮು ಬೇಡ, ನೀವು ಯಾವ ಅಲ್ರಮು ಬೇಡ. ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಮಾಡಬೇಕು ಅಂತಿದ್ರೆ ನಿಮ್ಗೆ ಎಷ್ಟು ಹುಚ್ಚಿದ್ರೆ ನಿಮ್ಗೆ ನಿದ್ದೆನೇ ಬರೋಲ್ಲ. ಫಸ್ಟ್ ಆಫ್ ಆಲು 4 ಗಂಟೆಗೆಲ್ಲ 3:15 ನಿಮ್ಗೆ ಎಚ್ಚರ ಆಗಿರುತ್ತೆ ಎದ್ದು ಯಾವಾಗ ಅದನ್ನು ಫಿನಿಷ್ ಮಾಡ್ತೀನಿ ಅಂತ. ನಂದು ಹಂಗೆ ಸರ್. ನನ್ನ 2 ಥರ. ನಾನು 4 ಗಂಟೆಗೂ ಹೇಳ್ತೀನಿ, 3 ಗಂಟೆಗೂ ಹೇಳ್ತೀನಿ, ಬೇಕಾದ್ರೆ 7 ಗಂಟೆಗೂ ಹೇಳ್ತೀನಿ. ನನಗೆ ಆ ಪ್ರಾಡಕ್ಟ್ ಏನೋ ಫಿನಿಶಿಂಗ್ ಆಗಬೇಕಾ, ನಾನು ಹಗ್ಲು ರಾತ್ರಿ ನಾನು ಯಾರ ಹತ್ರನೂ ಮಾತಾಡ್ತಿರಲ್ಲ. ಫೈನಲ್ ಆಗಬೇಕಾ ನಾನು ಎಲ್ಲರ ಮೇಲೆ ಸಿಟ್ ಮಾಡ್ತಿರ್ತೀನಿ. ನಂಗೆ ಯಾರೂ ಕಿರಿಕಿರಿ ಮಾಡಬಾರ್ದು, ನಂಗೆ ಯಾರು ಬಂದು ಮಧ್ಯೆ ಕೇಳಬಾರ್ದು. ನಾನು ಆಫೀಸಲ್ಲೂ ಬೈದಾಕ್ಬಿಟ್ಟಿರ್ತೀನಿ ಎಲ್ಲರಿಗೂ. ಏನೋ ಪ್ರಾಡಕ್ಟ್ ಮಾಡ್ತಿರ್ತೀವಿ, ಇವ್ರು ಏನೋ ಸಣ್ಣದೆಲ್ಲ ಬಂದು ಹೇಳಿದ್ರೆ ನಾನು ಎಲ್ಲರಿಗೂ ಬೈದಾಕಿರ್ತೀನಿ. ಅವತ್ತು ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಈಗ ಏನೋ ಮಾತಾಡ್ತಿಲ್ಲ 2 ದಿವಸದಿಂದ ಸುಮ್ಮನಿದ್ದಾರೆ, ಏನೋ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿದೆ, ನಾವು ಸೈಲೆಂಟಲ್ಲಿ ಇರಬೇಕು ಅಂತ. ಸೊ ಅದು ದಟ್ ಈಸ್ ಕಾಲ್ಡ್ ಪ್ಯಾಷನ್. ಅದಿರಬೇಕು. ಅದು ಇಟ್ಕೊಂಡಿದ್ರೆ ದೇವ್ರನ್ನೇ ಬಿಸ್ನೆಸ್ ಮಾಡೋಕ್ಕೆ ಸಕ್ಸಸ್ ಆಗುತ್ತೆ. ಸರ್ ಒಂದು ವಿಡಿಯೋ ವೈರಲ್ ಆಗಿತ್ತು, ಅದನ್ನು ನಾನು ಕೇಳಲೇಬೇಕು ಸರ್. ಆ್ಯಸ್ ವಿ ಡಿಸ್ಕಸ್, ನಿಮ್ಮ ಡ್ರೈವರ್ಗೇನೋ ಸಮಥಿಂಗ್ ವಾಸ್ ಹ್ಯಾಪನ್ಡ್ ಆ್ಯಂಡ್ ಇಟ್ ವಾಸ್ ವೈರಲ್ ಕಂಪ್ಲೀಟ್ಲಿ. ಯಾರೊಬ್ಬರು ಫೋಟೋ ಹಿಡಿದು ಅದನ್ನು ಪ್ಲೀಸ್ ಕ್ಯಾನ್ ಯು ಎಕ್ಸ್ಪ್ಲೈನ್ ಅಬೌಟ್ ಯುವರ್ ಎಂಪ್ಲಾಯ್ನ ಹೆಂಗೆ ನೋಡ್ಕೊಳ್ತೀರ ಅನ್ನೋದು ಅದು ನಾನು ನೋಡೋರ್ಗೂ ಗೊತ್ತಾಗಲಿ ಅಂತ ಅಷ್ಟೇ. ಅಂದರೆ ಯು ಶುಡ್ ಟ್ರೀಟ್ ಯಾರೇ ಒಬ್ಬ ಬಿಸ್ನೆಸ್ ಮನ್ ನೀವು ನೋಡ್ತಿದ್ರು ಕೂಡ ಇಟ್ ಶುಡ್ ಬಿ ಸಮಥಿಂಗ್ ಲೈಕ್ ನಿವೇದನ್. ಐ ಜಸ್ಟ್ ವಾಂಟ್ ಗ್ರೇಟ್ಫುಲ್ ಫಾರ್ ಯು ದ್ಯಾಟ್. ಅದು ಕೇಳೋಕ್ಕೆ ಖುಷಿ ಆಗುತ್ತೆ ನಮಗೆ ಆ್ಯಕ್ಚುಲಾಗಿ. ಇಂಥ ಬಸ್ ನಮ್ಮ ಜೊತೆ ಇಲ್ವಲ್ಲ ಗುರು ಅನ್ನೋದು ಅನ್ನಿಸ್ಬೇಕು ಅವ್ರುಗಳು ನೋಡೋರಿಗೆ, ಎಂಪ್ಲಾಯ್ಗಳಿಗೆ. ಏನಾಯಿತು ಅಂದರೆ ನನಗೆ ನಾನು ಆಲ್ವೇಸ್ ನನ್ನ ಎಂಪ್ಲಾಯೀಸು ಏನೇ ಇದ್ದಾರೆ, ಸೊ ನಂದು ಒಂದು ಮೈಂಡ್ಸೆಟ್ ಹೆಂಗೆ ಅಂದರೆ ಇವತ್ತು ನಾನು ಏನಿದ್ದೀನಿ ಅವ್ರು ವರ್ಕ್ ಮಾಡ್ತಿರೋದು ನಾನು ಇದ್ದೀನಿ ಅಲ್ವಾ. ಅವ್ರು ಕೆಲಸ ಮಾಡ್ತಿದ್ದಾರೆ, ಅವರು ಡೆಡಿಕೇಟೆಡ್ ಮಾಡಿ ಅವರು ಅಷ್ಟು ಕೆಲಸ ಮಾಡ್ತಿರೋದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ. ಕರೆಕ್ಟ್ ಸರ್. ರೈಟ್. ಹೌ ಐ ಬಿಕಮ್ ಅ ಬಾಸ್? ಬಿಕಾಸ್ ಆಫ್ ದೆಮ್ ಐ ಆಮ್ ಬಾಸ್. ರೈಟ್. ಓಕೆ, ನನ್ನ ಆಫೀಸಲ್ಲಿ ಅದು ಬಾಸಿಸಮ್ ಎಲ್ಲ ಏನೂ ಇಲ್ಲ. ನಾನು ಇವತ್ತು ನನ್ನ ಚೇಂಬರ್ ಒಳಗಡೆ ಇರುತ್ತೆ, ನಾನು ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಓಕೆ, ನನ್ನ ಚೇಂಬರ್ ಒಳಗಡೆ, ಅದು ಚೇಂಬರ್ ಸುಮ್ಮನೆ ಒಂದು ಹೆಸರಿಗೆ ಚೇಂಬರು, ನಾನು ಅವ್ರ ಜೊತೆ ಕೂತ್ಕೊಂಡಿರ್ತೀನಿ. ನಾನು ಮತ್ತೇನು ಫುಲ್ ರೆಡಿಯಾಗೆಲ್ಲ ಹೋಗಲ್ಲ ಆಫೀಸ್ಗೆ ಹೋಗ್ಬೇಕಾದ್ರೆ. ನಾನು ಒಂದು ಏನು ಶಾರ್ಟ್ ಹಾಕ್ಕೊಂಡು ಆರಾಮಾಗಿ ಹೋಗಿ ಅವ್ರ ಜೊತೆ ಅವ್ರ ಥರನೇ ಇರೋದು, ಅವ್ರ ಜೊತೆ ಊಟ ಮಾಡ್ತೀನಿ. ನಂಗೆ ಯಾವುದು ಬಾಸಿಸಮ್ ಎಲ್ಲ ಏನೂ ಇರಬಾರ್ದು ಅಂತ ನಾನು ಲೈಫಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದೆ. ಎಲ್ಲರೂ ನನಗೆ ನಿವೇದನ್ ಅಂತಲೇ ಕರಿಬೋದು, ಏನಾದರೂ ಕರೀರಿ, ಐ ಡೋಂಟ್ ಕೇರ್. ಅವರಿಂದ ನಾವಿಲ್ಲಿದ್ದೀವಿ, ರೈಟ್. ಸೊ ಅವ್ರದ್ದು ಒಂದು ಫ್ಯಾಮಿಲಿ, ಅವ್ರದ್ದು ಒಂದು ಲೈಫ್. ಸೊ ಮೋರ್ ದ್ಯಾನ್ ಎನಿಥಿಂಗ್ ಈಸ್ ಲೈಫ್, ರೈಟ್. ಸೊ ದಟ್ ಇಸ್ ಹ್ಯೂಮನ್ ವ್ಯಾಲ್ಯೂ ಬೇಕು. ಸೊ ಆ ಥರ ಸಿಸ್ಟಮ್ ನಂದು. ನಮ್ಮ ಆಫೀಸಲ್ಲಿ ಯಾರಿಗೂ ಹುಷಾರಿಲ್ಲ ಅಂದರೂ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ, ಅಲ್ಲಿ ಟೇಕ್ ದ ಪ್ರೈವೇಟ್ ಹಾಸ್ಪಿಟಲ್. ಓಕೆ, ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟು. ಅವ್ರ ಪರ್ಸ್ನಲ್ ಪ್ರಾಬ್ಲಮಲ್ಲಿದ್ದರೂ ನಾನು ಟ್ರೀಟ್ಮೆಂಟ್ ಮಾಡಿಸ್ತೀನಿ. ಅವ್ರ ಫ್ಯಾಮಿಲಿಲಿ ಯಾರಿಗಾರು ಪ್ರಾಬ್ಲಮ್ ಆಯಿತು ಅಂದರೆ ನನ್ನ ಗಾಡಿ ಹೋಗುತ್ತೆ, ನನ್ನ ಡ್ರೈವರ್ ಕರ್ಕೊಂಡು ಹೋಗ್ತಾರೆ, ಅವ್ರ ಹಾಸ್ಪಿಟ್ಲಲ್ಲೆಲ್ಲ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಮಾಡ್ತೀನಿ. ಬಿಕಾಸ್ ಅದು ನಾನು ಬಂದಿರೋದು. ಓಕೆ, ನಾನು ಅವರಿಂದ ಅವರಿಲ್ಲ ನಾನೆಲ್ಲ. ಹಾಗೆ ಸೊ ಇದೇ ಥರ ನನ್ನದೊಬ್ಬರು ಡ್ರೈವರ್ ಇದ್ದರು. ಓಕೆ, ಡ್ರೈವರ್ ಇದ್ದರು, ಅವ್ರಿಗೆ 1.5 year ಆಗಿತ್ತು ಸೇರಿಕೊಂಡು. ಓಕೆ, ಅವರು ಹೊರಗಡೆ ಇದ್ದಾಗ ಹಿ ಗಾಟ್ ಬ್ರೈನ್ ಹ್ಯಾಮರೇಜ್. ಓಕೆ 32 ವರ್ಷ ಅವನಿಗೆ ಬ್ರೈನ್ ಹ್ಯಾಮರೇಜ್ ಆಯಿತು. ಸೊ ನನಗೂ ಗೊತ್ತಿರಲಿಲ್ಲ. ನನಗೆ ಊಟ ಮಾಡ್ತಾ ಕೂತಿದ್ದೆ. ನಾನು ಊಟ ಮಾಡ್ತಿರ್ಬೇಕಾದ್ರೆ ಫೋನ್ ಬಂತು ನನಗೆ, ಇಲ್ಲ ಅವನಿಗೆ ನಿಮ್ಮ ಇವ್ರಿಗೆ
ಡ್ರೈವರ್ಗೆ ಬ್ರೈನ್ ಹ್ಯಾಮರೇಜ್ ಆಗಿದೆ. ಅವ್ರು ಬ್ರೈನ್ ಹ್ಯಾಮರೇಜ್ ಆಗಿದೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಸೊ ಮೂರ್ಛೆ ಬಿದ್ದುಬಿಟ್ಟಿದ್ದಾರೆ ಅವರು. ನಾವು ತೀರ್ಥಹಳ್ಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ. ಓಕೆ. ನಾನು ಐ ಮೀನ್ ಟು ಫಾರ್ಮಸಿ. ಸೊ ಏನು ಸಿಮ್ಟಮ್ಸ್ ಇದೆ ಅಂತ, ಸಿಮ್ಟಮ್ಸ್ ಏನಿದೆ ಅಂತ. ಇಲ್ಲ ಸರ್, ಒಂಚೂರು ಕೈ ವಾರ ಆದಂಗೆ ಆಗಿದೆ, ಆಮೇಲೆ ಅವನು ಏನಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ, ಕಣ್ಣೆಲ್ಲ ಮೇಲೋದಂಗೆ ಆಗ್ತಿದೆ ಅಂತ. ದೆನ್ ಐ ಸಡನ್ಲಿ ಐ ಗಾಟ್ ರಿಮೆಂಬರ್ ದಟ್ ಇಟ್ಸ್ ಅ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆರ್ ಬ್ರೈನ್ ಹ್ಯಾಮರೇಜ್ ಅಂತ. ಸೊ ಅಲ್ಲಿ ತೀರ್ಥಹಳ್ಳಿಗೆ ಹೋದಾಗ ನಾನು ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ನಾನು ಕಾಲಲ್ಲಿ ಇದ್ದೀನಿ, ಡಾಕ್ಟ್ರ್ ಹೇಳ್ತಾರೆ ಸರ್ ಬಿ ಪಿ ಫುಲ್ ಹೈ ಹೋಗ್ಬಿಟ್ಟಿದೆ, ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಬಿ ಪಿ ಏನು ಇಂಜೆಕ್ಷನ್ ಕೊಟ್ಟರು ಬರ್ತಾ ಇಲ್ಲ ಅಂತ. ಸೊ ದೆನ್ ಐ ರಿಯಲೈಸ್ ಸಮಥಿಂಗ್, ಇಟ್ ಹ್ಯಾಸ್ ಟು ಬಿ ಆಪರೇಟೆಡ್ ಇಮಿಡಿಯೇಟ್ಲಿ. ಯಾಕಂದರೆ ಮಾಡಿದ್ರೆ ಅವ್ನು ಬದುಕೋದೇ ಇಲ್ಲ. ನಾನಂದೇ ಒಂದು ಸತಿ ವಾಮಿಟಿಂಗ್ ಆಗ್ಬಿಡ್ತು ನನಗೆ. ವಾಮಿಟಿಂಗ್ ಆಗಬಾರ್ದು ಯೂಶಲಿ ಬ್ರೈನ್ ಹ್ಯಾಮರೇಜ್ ಆದವ್ರಿಗೆ. ಓಕೆ, ಅಂದರೆ ಇಟ್ಸ್ ಎಂಡ್ ಸ್ಟೇಜ್ ಥರ ಅಂತ. ಓಕೆ. ನಾನಂದೆ ಅವನಿಗೆ, ನೀನು ನೋಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಆ್ಯಂಬುಲೆನ್ಸ್ ಅವನಿಗೆ ಎಷ್ಟು, ಆವಾಗಲೇ 11:30 ಆಗಿಬಿಟ್ಟಿತ್ತು ಮಾತ್ರ, ಎಷ್ಟು ದುಡ್ಡು ಕೊಡದೆ ಕೊಡು ಆ್ಯಂಬುಲೆನ್ಸ್ ಅವನಿಗೆ ಇಮ್ಮಿಡಿಯೇಟ್ಲಿ ಶಿವಮೊಗ್ಗ ಶಿಫ್ಟ್ ಮಾಡಬೇಕು ಅವನ್ನ ಅಂತ. ಓಕೆ, ನಾನು ಅದೇ ನನ್ನ ಫ್ರೆಂಡ್ ಅದೇ ಹೇಳ್ದಲ್ಲ, ಅವ್ನು ಗ್ಯಾರೇಜ್ ಅವನಿಗೆ ಫೋನ್ ಮಾಡಿದೆ, ಇಲ್ಲಿ ಅವ್ನು ಹಿಂಗಾಗಿದೆ ಕಣೋ, ನಾನು ಬರ್ತೀನಿ ಈಗ 11:30 ರಾತ್ರಿ, 11:30 ರಾತ್ರಿ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ಕಾಡು ಮಧ್ಯೆ ಹೋಗ್ಬೇಕು. 11:30 ರಾತ್ರಿಗೆ ನಾನು ಆ್ಯಂಬುಲೆನ್ಸ್ ಬರೋಕ್ಕಿಂತ ಮುಂಚೆ ನನ್ನಲ್ಲಿ ಹಾಸ್ಪಿಟಲ್ ಇದೆ ಸರ್ಜಿ ಅಂತ ಅಂದ್ಬಿಟ್ಟು, ಅವ್ರನ್ನ ತುಂಬ ಪರಿಚಯದರು. ಅವ್ರಿಗೆ ಫೋನ್ ಮಾಡಿದೆ, ಸರ್ ಹಿಂಗೆ ಆಗ್ಬಿಟ್ಟಿದೆ ನನ್ನ ಡ್ರೈವರ್ಗೆ. ಸೊ ಅದು ಸಂಡೇ ಬೇರೆ ಪಾಪ, ಎಲ್ಲ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ಸ್ಗಳು ಇದಿರ್ತಾರೆ. ಸೊ ಮಿಡ್ನೈಟ್ 12:30ಗೆ ನಾನು ಸರ್ಜಿಗೆ ಫೋನ್ ಮಾಡಿದೆ. ಅವ್ರ ಪಾಪ 12:30 ವಿತ್ ಪೇಷಂಟ್ ಬರೋದ್ರೊಳಗಡೆ ಹಿ ಕೆಪ್ಟ್ ಎವ್ರಿಥಿಂಗ್ ರೆಡಿ. ಓಕೆ, ಸೊ ಬರ್ತಿದ್ದಂಗೆ ಸೀದಾ ಬಟ್ಟೆ ತೆಗೆಸಿ ಆಪ್ರೇಷನ್ ಥಿಯೇಟ್ರಿಗೆ ತೊಗೊಂಡೋಗಿದ್ದು. ಅವ್ರು ಹೇಳಿದ್ರು, ಸರ್ ಇಟ್ಸ್ ಮೇಜರ್ ಡ್ಯಾಮೇಜ್ ಆಗಿದೆ, ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಇಫ್ ಈಸ್ ನಾಟ್ ಬೀನ್ ಆಪರೇಟೆಡ್ ಹಿ ವಿಲ್ ಗೋ ಟು ಈಸ್ ನಾಟ್ ಲೈವ್ ಅಂತ. ಖರ್ಚು ಆಗುತ್ತೆ ಸಿಕ್ಕಾಪಟ್ಟೆ ದೊಡ್ಡದು. ಓಕೆ, ಇಟ್ಸ್ ಬ್ರೈನ್ ಹ್ಯಾಮರೇಜ್ ಆಪ್ರೇಷನ್ ಇಟ್ಸ್ ಸೆಲ್ಫ್ ಅ ಬಿಗ್ ಮನಿ. ನನಗೆ ಅವರು ಕೇಳಿದ್ರು, ಸರ್ ಏನು ಮಾಡೋದು ಅಂತ. ಸರ್ ನನಗೆ ಸರ್ ಮಾಡಿಬಿಡಿ, ನೀನು ಆಪ್ರೇಷನ್ ಮಾಡಬೇಕಷ್ಟೇ. ಸರ್ ಇಲ್ಲ, ತುಂಬ ಲ್ಯಾಕ್ಸಲ್ಲಿ ಆಗುತ್ತೆ ಅಂತ. ಇಟ್ಸ್ ಓಕೆ, ಪರವಾಗಿಲ್ಲ, ಅದೆಲ್ಲ ಆಮೇಲೆ ನೋಡೋಣ ಬಿಡಿ, ಫಸ್ಟ್ ಮಾಡಿಬಿಡಿ, ಆಪ್ರೇಷನ್ ಅಂತೂ ಮಾಡಿ ಅಂತ. ಬಟ್ ಆಮೇಲೆ ವರ್ಷದಿಗೆ ಅವ್ನ ತಮ್ಮ ಬಂದ. ನಾನು ಹೇಳಿ, ನೋಡಪ್ಪ ದುಡ್ಡನ್ನ ಖರ್ಚು ಮಾಡ್ತೀನಿ, ಬಟ್ ಬ್ರೈನ್ ಹ್ಯಾಮರೇಜ್ ಇಸ್ ಅನ್ ರಿಸ್ಕಿ ಆಪ್ರೇಷನ್, ಬಿಕಾಸ್ ದೇ ಓಪನ್ ಇಟ್ ಎವ್ರಿಥಿಂಗ್, ಎಲ್ಲ ಮಾಡಿಬಿಟ್ಟು ಆಪ್ರೇಷನ್ ಮಾಡ್ತಾರೆ. ಅದು ನನ್ನದು ಜವಾಬ್ದಾರಿ ಅಲ್ಲ. ನೀವು ಹ್ಞೂ ಅಂದರೆ ನಾನು ಮಾಡಿಸ್ತೀನಿ, ದುಡ್ಡು ಖರ್ಚು ಮಾಡ್ತೀನಿ ನಾನು. ಹಿ ಅಗ್ರೀಡ್ ಆಲ್ಸೋ. ಆಪ್ರೇಟ್ ಆಯಿತು. ಓಕೆ, ಆ್ಯಂಡ್ ಡಾಕ್ಟರ್ ಸೆಡ್ ಈಸ್ ಔಟ್ ಆಫ್ ಡೇಂಜರ್, ಬಟ್ ನೆವರ್ ನೋ ಅವ್ರಿಗೆ ಏನಾಗುತ್ತೆ ಅದೇನೂ ಗೊತ್ತಿಲ್ಲ ಸರ್. ಲೈಕ್ ಹಿ ಮೈಟ್ ಬಿ ಕೋಮಾ ಇನ್ 3 days or 4 days 5 days, ಏನೂ ಗೊತ್ತಾಗಲ್ಲ ಅಂತ. ಬಟ್ ಅವ್ರ ಮನೆಯಲ್ಲೂ ಪಾಪ, ಅವ್ರ ಮನೇಲಿ ಯಾರೂ ಬರೋ ಪರಿಸ್ಥಿತಿ ಇರಲಿಲ್ಲ, ಅವ್ರಲ್ಲಿ ಹುಷಾರಿಲ್ಲ, ಹಂಗೆಲ್ಲ ಇತ್ತು. ದೆನ್ ಸಮನ್ ಹ್ಯಾಸ್ ಟು ಟೇಕ್ ಕೇರ್, ರೈಟ್? ಸೊ ನಾನು ನನ್ನ ವೈಫು ಅಟ್ಲೀಸ್ಟ್ ಫಾರ್ ವೀಕ್ 10 days ಅಲ್ಲೇ ಹಾಸ್ಪಿಟಲಲ್ಲೇ ಇದ್ದು ನೋಡಿಕೊಂಡು, ಅವನಿಗೆ ಅಂಟಿಲ್ ಅವನಿಗೆ ಜ್ಞಾನ ಬರೋ ತನಕ ನಾನು ನನ್ನ ವೈಫ್ ಅಲ್ಲೇ ಇದ್ವಿ ಹಾಸ್ಪಿಟ್ಲಲ್ಲಿ. ಸೊ ಇದ್ದು ನಾವು ನೋಡ್ಕೊಂಡ್ವಿ. ಈ ಗಾಟ್ ಈಗ ಅವ್ನ ಕೆಲಸ ಅವ್ನು ಮಾಡ್ಕೊಂಡು ಆರಾಮಾಗಿದ್ದಾನೆ. ಐ ಥಿಂಕ್ ಹಿ ಈಸ್ ಬ್ಲೆಸ್ ಸರ್, ನಿಮ್ಮ ಥರ ಬಾಸ್ ಸಿಕ್ಕಿರಲ್ಲ. ಹಂಗೆ ಇಲ್ಲ ಸರ್, ಸೊ ಗ್ರೇಟ್ಫುಲ್ ಫಾರ್ ಯು. ಮೇನ್ ಈಸ್ ಹ್ಯುಮ್ಯಾನಿಟಿ. ಸೊ ಮೇನ್ ಹ್ಯುಮ್ಯಾನಿಟಿ. ಯಾರನ್ನ ಕೇಳಿ ಸರ್, ಈಗ ಪ್ರೆಸೆಂಟ್ ನಿಮಗೆ ಏನೂ ಆಗ್ತಿಲ್ಲಪ್ಪ ಲೈಫಲ್ಲಿ, ಏನಿಲ್ಲ, ಏನು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ, ಏನು ಉಳಿಸ್ತಾರಲ್ಲ, ಸೇವಿಂಗ್ಸ್ ಇಲ್ಲ ಅಂತಾರೆ. ಇನ್ನೊಂದು ಪೋರ್ಷನ್ ಪಾರ್ಟ್ನ ಜನನ ಕೇಳಿದ್ರೆ, ಏನಿದೆ ಗುರು ಲೈಫಲ್ಲಿ, ದುಡಿತಾ ಇದ್ದೀನಿ, ದುಡಿದ್ರು ಅಷ್ಟೇ. ಬಟ್ ಯು ಸೆಡ್ ಒನ್ ಥಿಂಗ್ ಫಾರ್ ಮಿ, ಈ ಥರ ಅನ್ನೋರಿಗೆ ಏನೋ ಹೇಳ್ತೀನಿ ಅಂದ್ರಿ. ಸೊ ಲೈಫಲ್ಲಿ ಯಾವಾಗಲೂ ಕೊರಗ್ತಾ ಇರ್ತೀವಲ್ಲ ನಾವು, ಹಂಗಿಲ್ಲ ಹಿಂಗಿಲ್ಲ, ನಾನು ಹಿಂಗಿರಬೇಕಿತ್ತು ಅಂತ. ಅವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ, ನೋಡಪ್ಪ ನಿಂಗೆ ಹಂಗೆಲ್ಲ ಅನ್ನಿಸಿದ್ರೆ ವಾರದಲ್ಲಿ ಒಂದು 2 ದಿವಸ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹೋಗಿ ನಿಂತ್ಕೊ. ICU ಹತ್ರನೋ ಅಥವಾ ಈ ಹೊರ್ಗಡೆಯಲ್ಲಿ ಓಡಾಡ್ತಿರ್ತಲ್ಲ ಪೇಷಂಟ್ಗಳು, ಅಳ್ತಿರ್ತಾರೆ, ಅವ್ರ ಹತ್ರ ಹೋಗಿ ನಿಂತ್ಕೊಂಡು ನೋಡು ಒಮ್ಮೆ. ಓಕೆ, ದೇವ್ರು ನನಗೆ ಹೆಂಗೆ ಬೆಟರ್ ಇಟ್ಟಿದ್ದಾನೆ ಅಂತ. ಕರೆಕ್ಟ್. ಅಲ್ಲಿ ನೋಡಿದ್ರೆ ಪ್ಯಾಥೆಟಿಕ್ ಸರ್. ಎಷ್ಟು ಬೇಜಾರಾಗುತ್ತೆ. ಅವ್ರಿಗೆ ದುಡ್ಡಿರಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಿಮ್ಗೆ ನೋಡೋದೇ ಗೊತ್ತಾಗ್ಬಿಡುತ್ತೆ ಅವ್ರ ಸಿಚುವೇಶನ್ ಹೆಂಗಿರುತ್ತೆ ಅಂತ. ಸೊ ಅದನ್ನು ನೋಡಿಬಿಟ್ಟು ನನ್ನ ಲೈಫ್ ಬೆಟರ್ ಇದೆ, ನಾನು ಚೆನ್ನಾಗಿದ್ದೀನಪ್ಪ, ಅವನಕ್ಕಿಂತ ನಾನು ಬೆಟರ್ ಇದ್ದೀನಿ ಅಲ್ವಾ. ನಾನು ಅಟ್ಲೀಸ್ಟ್ ನನ್ನ ವೈಫು, ನನ್ನ ಮಕ್ಕಳಿಗೆ ಸಡನ್ನಾಗಿ ಟ್ರೀಟ್ಮೆಂಟ್ ಮಾಡಿಸೋಕೆ ದುಡ್ಡಿದೆ ನನ್ನ ಹತ್ರ. ಅದನ್ನು ನೋಡ್ಕೊಂಡು ಖುಷಿ ಪಡೋದಿದೆಯಲ್ಲ, ದಟ್ ಈಸ್ ಯು ವಿಲ್ ರಿಯಲೈಸ್ ದ ಲೈಫ್. ದಟ್ ಈಸ್ ಲೈಫ್. ನಾನು ಹಿಂಗೆ ಇರಲಿಲ್ಲ ಸರ್. ನಾನು ಕಂಪ್ಲೀಟ್ಲಿ ಚೇಂಜ್ಡ್ ಪರ್ಸನ್ ಈಗ. ಓಕೆ, ನಾನು ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸರ್ ಅದೇ ಅಂತಿದ್ದೆ, ಸರ್ ಯು ಆರ್ ಕಂಪ್ಲೀಟ್ಲಿ ಚೇಂಜ್ಡ್ ಪರ್ಸನ್. ನಾನು ತುಂಬ ಚೇಂಜ್ ಆಗಿದ್ದೇನೆ. ಓಕೆ, ನಂದು ಪ್ರಾಬ್ಲಿ ನನ್ನ ವೈಫ್ ಟೇಕನ್ ಎ ಬಿಗ್ ರೋಲ್ ಇನ್ ದಿಸ್. ನಾನು ತುಂಬ ಇದಿದೆ, ಲ್ಯಾವಿಶ್ ಲೈಫ್ ಸ್ಟೈಲ್ ನಂದು. ಸಿಕ್ಕಾಪಟ್ಟೆ ಬೇರೆ ಲೈಫ್ ಸ್ಟೈಲ್ ಎಲ್ಲ ಇತ್ತು.
ಸೊ ಒಂದು ದಿವಸ ನಾನು ತುಂಬ ಖರ್ಚು ಮಾಡೋದೆಲ್ಲ ಮಾಡ್ತಿದ್ದೆ. ನನ್ನ ವೈಫ್ ಒಂದ್ಸತಿ ಕೇಳಿದ್ರು, ನೀನು ಖರ್ಚು ಎಷ್ಟು ಮಾಡ್ತಿದ್ದೀರಾ, ಎಷ್ಟು ಖರ್ಚು ಮಾಡ್ತೀನಿ ದಿನ ಅಂತ. ಇಲ್ಲ ಒಂದು ಹೋಟೆಲ್ಗೆಲ್ಲ ಹೋದರೆ ಎಷ್ಟು, ಒಂದು 10,000 ರೂಮು ಆ ಥರದ್ದೆಲ್ಲ ಇರುತ್ತೆ ಅಂತ. ಶಾಂಗ್ಲಾದಲ್ಲಿ ಉಳಿತಿದ್ದೆ, ಹಂಗೆಲ್ಲ ಇತ್ತು ನಂದು. ನಿಂದು ಒಬ್ಬ ಮನುಷ್ಯನಿಗೆ ಒಂದು ಹಾಸ್ಪಿಟಲ್ಗೆ ಹೋಗಿ ಕೇಳು, ಓಕೆ, ಎಷ್ಟು ರೂಪಾಯಿಗೆ ನಿಮ್ಗೆ ಆಪ್ರೇಷನ್ ಮಾಡ್ಸೋಕ್ಕಾಗ್ತಿಲ್ಲ ಅಂತ. ತನ್ನ ಮಕ್ಳು, ಸ್ಪೆಷಲಿ ಮಕ್ಕಳದೆಲ್ಲ ಇದ್ದರೆ ಎಷ್ಟು ರೂಪಾಯಿಗೋಸ್ಕರ ಆಪ್ರೇಷನ್ ಮಾಡ್ಸೋಕ್ಕಾಗ್ತಿಲ್ಲ ಅಂತ ಹೋಗಿ ಕೇಳು. ಅವ್ರು ಹೇಳ್ತಾರೆ 15,000 ರೂಪಾಯಿ ಇಲ್ಲ ಸರ್, 25,000 ರೂಪಾಯಿ ಇಲ್ಲ ಸರ್, 50,000 ರೂಪಾಯಿ ಇಲ್ಲ ಅಂತ ಹೇಳ್ತಾರೆ. ನೀನು 3 ದಿವಸ ಕಳೆದು ಬರ್ತೀಯ ಅದನ್ನ. ಅವ್ರದ್ದು ಲೈಫು ನೀನು 3 ದಿವಸ. ಕರೆಕ್ಟ್. ನಿನ್ನ ಅವ್ರದ್ದು ಒಂದು ಲೈಫ್ ಇರುತ್ತಲ್ಲಿ, ನೀನು 3 ದಿವಸದಲ್ಲಿ ಖರ್ಚು ಮಾಡ್ತೀಯ. ಅದು ನಿಂಗೆ ಸರಿ ಅನಿಸಿದ್ರೆ ನೀನು ಮಾಡು, ಇಲ್ಲನ ಮಾಡಬೇಡ. ದೆನ್ ಐ ಚೇಂಜ್. ಸಮ್ ಪಾಯಿಂಟ್ ಯು ವಿಲ್ ಚೇಂಜ್ ಯುವರ್ ಲೈಫ್. ಕರೆಕ್ಟ್ ಸರ್. ಆ್ಯಕ್ಚುಲಿ ಒಳ್ಳೆ ಟ್ರ್ಯಾಕಿಗೆ ತೆಗೆದಿದ್ರು ನೀವು. ಹಾಂ, ಆಫ್ಟರ್ ಸಮ್ ಟೈಮ್ ಎಲ್ಲ ರಿಯಲೈಸ್ಡ್. ಸೊ ಮನಿ ದೇವ್ರು ನಂಗೆ ಕೊಟ್ಟಿದ್ದಾನೆ, ರೈಟ್, ಮನಿ ಕೊಟ್ಟಿದ್ದಾನೆ ನನಗೆ. ಇಟ್ ಹ್ಯಾಸ್ ಟು ಗೋ ಫಾರ್ ಸಮ್ ಗುಡ್ ರೀಸನ್ ಅಂತ ಚೇಂಜ್ ಲೈಫ್. ಸರ್, ಒಂದು ಫನ್ನಿ ಕ್ವಶನ್ ಕೇಳೋಣ ಸರ್. ಈಗ ಇಷ್ಟೊಂದು ಸೀರಿಯಸ್ ಆಯಿತು, ಒಂದು ಫನ್ನಿ ಕ್ವಶನ್ ಇರಲಿ. ಅತಿ ಹೆಚ್ಚು ಪೂಜೆ ಮಾಡುವಂಥದ್ದು ಮೋಸ್ಟ್ಲಿ ಲಕ್ಷ್ಮಿನ ಬರಮಾಡ್ಕೊಳ್ಳೋದಕ್ಕೆ, ತಾಯಿನ. ನೀವೇನು ದಿನಕ್ಕೆ ಎಷ್ಟೆಲ್ಲ ಪೂಜೆ ಮಾಡ್ತಾರೆ ಆ ತಾಯಿ? ಪೂಜೆನೇ ಮಾಡಲ್ಲ ಸರ್. ನಾನು ನಿಜವಾಗ್ಲೂ ಹೇಳ್ತೀನಿ, ಯು ವೋಂಟ್ ಬಿಲೀವ್ ಇಟ್ ಆರ್ ನಾಟ್, ನಾನು ದೇವ್ರನ್ನ ತುಂಬ ನಂಬ್ತೀನಿ, ತುಂಬ ದೇವ್ರನ್ನ ನಂಬ್ತೀನಿ, ಓಕೆ. ಬಟ್ ನಾನು ಪೂಜೆ ಮಾಡೋದಿಲ್ಲ. ಪೂಜೆ ಅಂದರೆ ನಾನು ಬೆಳಗ್ಗೆಯಿಂದ ದೀಪ ಹಚ್ತೀನಿ, ಸಂಜೆ ನಾನು ಫ್ರೀ ಇದ್ದರೆ ನಾನು ಹಚ್ತಿಲ್ಲ, ಮನೇಲಿ ಹಚ್ತಾರೆ. ದೇವ್ರಿದ್ದಾನೆ ಸರ್, ದೇವ್ರು ಎಲ್ಲ ಕಡೆ ಇದ್ದಾನೆ. ಬಟ್ ದೇವ್ರನ್ನ ಹುಡ್ಕೊಳ್ಳೋದು ನಮ್ಗೆ ಬೇಕಾಗಿರೋದು, ನಮ್ಗೆ ಹೆಂಗೆ ಹುಡುಕ್ತೀವಿ ಅನ್ನೋದು. ನಾನು ತಪ್ಪೋ ಸರಿನೋ ಗೊತ್ತಿಲ್ಲ, ತುಂಬ ಜಾಸ್ತಿ ಪೂಜೆ ಮಾಡಿಸೋದು, ತುಂಬ ಹೋಗೋದು, ಹೋಮ ಮಾಡಿಸೋದು, ಹವನ ಮಾಡಿಸೋದು, ಇದೆಲ್ಲ ಯಾರು ಜಾಸ್ತಿ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಮೈಟ್ ಬಿ ರಾಂಗ್. ಯಾರಲ್ಲಿ ತಪ್ಪು ಒಂದು ಒಳಗಡೆ ಕೊರಗಿರುತ್ತೆ, ಹುಡುಕು, ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಇರ್ತಲ್ಲ, ಅವ್ರು ಜಾಸ್ತಿ ಪೂಜೆ ಮಾಡಿಸ್ತಾರೆ, ಜಾಸ್ತಿ ದೇವ್ರ ಹತ್ರ ಹೋಗ್ತಾರೆ. ನಂಗೆ ಗೊತ್ತಿದೆ ನಾನು ಏನೋ ತಪ್ಪು ಮಾಡ್ತಿದ್ದೀನಿ ಒಳಗಡೆಯಿಂದ. ತಪ್ಪು ಮಾಡಿಲ್ಲ, ನಾನು ದೇವ್ರು ನಂಗೆ ಚೆನ್ನಾಗಿಟ್ಟಿದ್ದಾನಪ್ಪ, ನಾನು ಇವತ್ತಿಗೂ ದೇವ್ರ ಹತ್ರ ಹೋಗಿ ಕೈ ಮುಗಿತೀನಿ. ನಾನು ಹೇಳೋದಂದರೆ, ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೆ, ಈ ಪರಿಸ್ಥಿತಿ ತಂದಿಟ್ಟಿದ್ದೆ, ಅಷ್ಟು ಸಾಕು. ಕರೆಕ್ಟ್. ನನಗೆ ಅದು ಕೊಡು, ಇದು ಕೊಡು, ನಾನು ಯಾವುದು ಹೋಮ ಮಾಡಿಸಲ್ಲ, ಯಾವ ಹವನ ಮಾಡಿಸಲ್ಲ, ಒಂದು ದಿವಸ ತೊಗೊಂಡೋಗಿ ಜಾತಕ ತೋರಿಸಲ್ಲ. ಜಾತಕ ನಮ್ಮ ಹತ್ರ ಇದೆ, ನಾವು ಬರ್ಕೋಬೇಕು ಅಲ್ವಾ. ಏನು ಬರೆದಿಟ್ಟಿಲ್ಲ ಸರ್. ನಿಮ್ಮ ಎಫರ್ಟು, ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ ಜೀವನ ಸರ್. ಈ ಬಿಸ್ನೆಸ್ ಅಂತ ಒಂದು ಏನು ಬರುತ್ತೆ ವರ್ಡಿಂಗ್ಸಲ್ಲಿ ಸರ್, ಸೊ ಯೂಶ್ವಲಿ ಕೆಲವರು ಮಿಸ್ಟೇಕ್ಸ್ನ ಜಾಸ್ತಿ ಮಾಡ್ತಿರ್ತಾರೆ. ಏನಂತಂದರೆ ಓವರ್ ಮಾರ್ಕೆಟಿಂಗ್ ಮಾಡಿಬಿಡೋದು, ತುಂಬ ಬರ್ನ್ ಮಾಡಿಬಿಡ್ತಾರೆ. ಇವತ್ತಿನ ನಿಮ್ಮ ಪ್ರೆಸೆಂಟಲ್ಲಿ ಇನ್ಸ್ಟಾ, ಫೇಸ್ಬುಕ್ ತುಂಬ ಓವರ್ ಮಾರ್ಕೆಟಿಂಗ್ ಮಾಡ್ಬಿಡ್ತಾರೆ ಫುಲ್ಲು. ಕೆಲವೊಂದು ಸಲ ತಮ್ಮ ಹೂಡಿಕೆಗಿನ್ನ ಜಾಸ್ತಿ ಬರ್ನ್ ಮಾಡಿಬಿಟ್ಟಿರ್ತಾರೆ. ಈ ತಪ್ಪುಗಳಿಂದ ಎಷ್ಟು ತಪ್ಪಾಗುತ್ತೆ ಸರ್? ಅಂದರೆ ಬಿಸ್ನೆಸ್ ಯಾವ ಲೆವೆಲ್ ತೊಗೊಂಡು ಕುತ್ಕೊಂಡ್ಬಿಡುತ್ತೆ? ತುಂಬ ತಪ್ಪದು. ಬೇಸಿಕಲಿ ನೀವು ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ ನಾವು. ಹೌದು. ಸೊ ಅಡ್ವರ್ಟೈಸ್ಮೆಂಟಿಂದನೇ ಎಲ್ಲ ಪ್ರಾಡಕ್ಟ್ ನಡೆಯಲ್ಲ, ಓಕೆ. ಮಾರ್ಕೆಟಲ್ಲಿ ಬೇಸಿಕಲಿ 3 ಟೈಪ್. ಒಂದು, ಪ್ರಾಡಕ್ಟನ್ನು ನೀವು ಮಾರ್ಕೆಟಲ್ಲಿ ಪ್ಲೇಸ್ಮೆಂಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಪ್ಲೇಸ್ಮೆಂಟ್ ಮಾಡಿದಾಗ ಜನಕ್ಕೆ ಅಲ್ಲಿವರೆಗೆ ಹೋಗಬೇಕು, ಅದನ್ನು ನಾವು ನೋಡಬೇಕು ಅಲ್ವಾ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕು, ಅದಕ್ಕಷ್ಟೇ ಅಡ್ವರ್ಟೈಸ್ಮೆಂಟ್ ಬೇಕು. ಕರೆಕ್ಟ್. ಅಲ್ಲಿಗೆ ಹೋದ್ಮೇಲೆ ಒನ್ಸ್ ದೇ ಲಿಫ್ಟ್ ದ ಪ್ರಾಡಕ್ಟ್, ದೆನ್ ಸೆಕೆಂಡ್ ಪಾರ್ಟ್ ಕಮ್ಸ್, ವಾಟ್ ಇನ್ಫಾರ್ಮೇಷನ್ ಯು ಗಿವನ್. ಸೊ ನಿಮ್ಗೆ ಅದರೊಳಗೆ ಏನು ಇನ್ಫಾರ್ಮೇಷನ್ ಇದೆ, MRP ಎಷ್ಟು ಹಾಕಿದ್ದೀರಾ, ಪ್ಯಾಕೇಜಿಂಗ್ ಸ್ಟೈಲ್ ಏನಿದೆ, ಪ್ಯಾಕೇಜಿಂಗ್ ಅಂದರೆ ಫೀಲ್, ಲುಕ್ ಆ್ಯಂಡ್ ಫೀಲ್ ಏನಿದೆ, ಅದು ಹೋಲ್ಡ್ ಮಾಡಿದಾಗ ಏನು ಅನಿಸುತ್ತೆ, ಅದು ಅವಾಗ ಬರುತ್ತೆ, ಓಕೆ. ಸೊ ಥರ್ಡ್ ಈಸ್ ವೆರಿ ಇಂಪಾರ್ಟೆಂಟ್, ಯುವರ್ ಪ್ರಾಡಕ್ಟ್ ಕ್ವಾಲಿಟಿ. ರಿಪೀಟ್ ಬರಬೇಕು ಅಂದರೆ ಯುವರ್ ಪ್ರಾಡಕ್ಟ್ ಶುಡ್ ಸ್ಪೀಕ್, ಯುವರ್ ಅಡ್ವರ್ಟೈಸ್ಮೆಂಟ್ ಶುಡ್ ನಾಟ್ ಸ್ಪೀಕ್, ಯುವರ್ ಪ್ರಾಡಕ್ಟ್ ಶುಡ್ ಸ್ಪೀಕ್. ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಸೊ ನೋಡೋಲ್ಲ ವೀಕ್ಷಕರೇ, ಒಂದಷ್ಟು ಕೋಟಿ, ಫ್ಯೂ ಕ್ರೋರ್ಸ್ ಮಾಡಿದ್ದೀನಿ ಅಂತ ಸಣ್ಣದಾಗಿ ಹೇಳ್ತಾರೆ, ಬಟ್ ಕೆಲವರಿಗೆ ಆ ಫ್ಯೂ ಕ್ರೋರ್ಸೇ ದೊಡ್ಡದು. ಸೊ ಇಷ್ಟುವರೆಗೂ ಬೆಳಿಬೇಕು ಅಂದರೆ ಹಾರ್ಡ್ಲಿ ಸ್ಟ್ರಗಲ್ ಲೈಕ್ ಅರೌಂಡ್ 13 years 13 to 14 years ಇದೇ ಫೀಲ್ಡಲ್ಲಿ ಇದ್ದು, ಇಲ್ಲೇ R&D ಮಾಡಿ, ಇಲ್ಲೇ ಫ್ಯೂ ಕ್ರೋರ್ಸ್ ಮಾಡಿದ್ದಾರೆ ಅಂದರೆ ಅವ್ರ ಬಿಸ್ನೆಸ್ ಸ್ಟ್ರಾಟಜೀಸ್ ಅದು. ಸೊ ನೋಡ್ತಾ ಇರಿ, ಇದೇ ರೀತಿ ಮತ್ತಷ್ಟು ಗೆಸ್ಟ್ಗಳನ್ನ ಕರ್ಕೊಂಬರ್ತೀನಿ. ಚಂದನ್, ಸೈನಿಂಗ್ ಆಫ್ ಬಾಸ್ವಾಲಾ. Bosswala. Be the boss.